ಅವಲ್ಲಿಟ್ಟ ನೋಡಕದ ಅವ ಕೆಳಗಿನವ ಹಸಿ ಅದಾವ, ಮ್ಯಾಗಿನ ಒಣ ಕಟ್ಟಿಗೆ ಅವ. ಒಣ ಕಟ್ಟಿಗೆ ಇರೋದ್ಕ ಕಟ್ಟಿಟ್ಟನ್ ನೋಡಕ ಅವನ. ನಮ್ಗಸ್ ತಗೊಂಡೋಗಿದ್ನಲ್ಲ, ಹಿಂಗ ಸ್ವಲ್ಪ ಮ್ಯಾಗ ಇಟ್ಟಿದ್ನಿ. ಅವ್ನ ಕೆಳಗ ಈಗ ಹೋಯ್ತಾನಂದ್ಲೇ ಅವ ಆಕೆ ಯಾರಕ್ಕೆ ಸರೋಜಕ್ಕ. ಅದಕ್ಕೆ ಆಕೆಗೋಸ್ಕರ ಇಟ್ಬಿಟ್ನಿ ಅವನ. ಪುಣ್ಯ ಬರ್ಲಿ ನಿನಗ. ನಮಗೂ ನೀರೊಳಗೆ ಕಟ್ಟಿಗೆ ಎಲ್ದಂಗೆ ಆಗಿತ್ತು. ಎಲ್ಲಿ ಹೋಗ್ಬೇಕಾಕಿತ್ತೇನ ಮತ್ತೆ ಯಾವ ಗುಡ್ಡಕ್ಕೆ ನೀ ತೆಗೆದಿಟ್ಟಿ ಅಂತ ಹೇಳಿ ಭಾಳ ಚಲೋ ಆಯ್ತು. ಯಾರು ಗಿಡ ಇವ ಎಂತ ಬೇವಿನ ಗಿಡ ಕಡ್ದಿದ್ರೇನ? ಯಾಕೆ ಅಲ್ಲಿ ಇವ್ರದು ಬೇವಿನ ಗಿಡ ಕಡ್ದಿದ್ರ. ಅದಕ್ಕಾಗಿ ನಾನು ಸ್ವಲ್ಪ ಮೊನ್ನೆ ಅನ್ನ ಎಲ್ಲ ತೆಗೆದ ಕಡೆ ಒಗ್ಯಾತಿದ್ದ. ಅದಕ್ಕೆ ಏನು ನಮಗರ ಕೂಡ ಇಲ್ಲಿಡ ಸ್ವಲ್ಪ ಅಂತನಂದ್ರ ಇಲ್ಲಿಟ್ಟ. ಅದಕ್ಕೆ ನಿಮ್ಗೊಂದು ಕಟ್ಟಿಟ್ನಿ. ಕೆಳಗಾಗಿ ಹಾಕ್ಯಾಸ್ ತಂದು ಇಲ್ಲೇ ಇಡ್ತಂತ ತಗೋ ಇಲ್ಲೇ ಇಟ್ಲು. ನಾ ಸದ್ಕ ಓದ್ ಒಳಗೆ ಹಾಕೊನಿ ಕೆಳಗೆ ನನ್ನ ಹೊಸದಾದ್ರಾಗ. ಹೌದನ, ಚಲೋ ಮಾಡಿ ಬಿಡುವ. ಎಲ್ಲಿ ಕಟ್ಗೆ ತರಕ್ ನಮಗೆ ಹೋಗೋದಂದ್ರೆ ಆಗಂಗಿಲ್ಲ. ಅದ್ರಾಗ ಆಕಿ ಬೇರೆ ಬಸರದಾಳ, ಆಕಿ ನೀರು ಕಳ್ಸಾಕ್ ಬರ್ತೈತಿ. ಅದಕ್ಕಾಗಿ ನೀನು ತಗೊಂಡಿದ್ದ ಚಲೋನ ಆತ. ನನಗ ಸಿಟ್ಟಿಯಲ್ಲ ಯವ್ವ. ಪುಣ್ಯ ಬರ್ಲಿ, ಬೇರೆದಾರ ಯಾರ ಆಗಿದ್ರ ಎಲ್ಲ ನಮಗ ಬೇಕಂತ ಇಟ್ಕೊಂಡ್ಬಿಡ್ತಿದ್ರು. ನೀ ಅಂತ ಹೇಳಿ ನಮ್ಗಸ್ ಕೊಡಾತಿ ನೋಡ್ರಿ. ಪುಣ್ಯ ಬರ್ಲಿ ನಿಮಗೆ. ಅಯ್ಯೋ ಯಾಕ ಅವನು ನಾನು ನನಗ ಅಂತ ಇಟ್ಕೊಂಡಿದ್ನಿ. ಮತ್ತೆ ಮೀನಾ ನೋಡ್ರಿ ಬಸರದಾಳ. ನೀ ನೋಡ್ರಿ ಮತ್ತೆ ಅಲ್ಲಿ ಹೋಗಿ ತರಬೇಕಂದಿಲ್ಲ ಪಾಪ. ಎಲ್ಲಿ ಇಷ್ಟು ದಪ್ಪದಾಳು, ಅಲ್ಲೆಲ್ಲಿ ಹೋಗಿ ತರ್ತಾಬೇಡ ಅಂತ ಹೇಳಿ ನಾನು ಸ್ವಲ್ಪ ಕೊಡಾಕತ್ತನು. ಒಯ್ಯಿ ಮತ್ತೆ ಖಾಲಿ ಆದಾಗ ಇಬ್ರು ಕುಡ್ಬೇಕಿದ್ರು ಹೋಗಿ ತರನಂತ. ಅಷ್ಟ ಮಾಡೋಣಂತ. ಇವಿಷ್ಟ ನಮ್ಗೆ ಎಷ್ಟು ದಿನ ಬರ್ತಾವೇನು ನೋಡಂತ. ಇವು ಖಾಲಿ ಆದ್ಮೇಲೆ ಬೇಕಿದ್ರೆ ಇಬ್ರು ಕೂಡ ಹೋಗಿ ಬರೋಣ ಅಂತ. ಪುಣ್ಯ ಬರ್ಲಿವ ನಿನಗ ನಿನ್ನ ಗಂಡಗ. ಸ್ವಲ್ಪ ನನಗೆ ಕಟ್ಟಿಗೆ ಹೆಲ್ಪ್ ಮಾಡಿದೆಯಲ್ಲ ಅದಕ್ಕೆ. ಅಯ್ಯೋ ಯಾಕ ಏನವ ಅದೇನು ನಾನೇನು ಕಟ್ಟಿಗೆ ಹೋಗಿ ಹೊಡ್ದಾಗ ಹೋಗಿ ಕಟ್ಕೊಂಬಂದು ಅವ್ನು ನಿನಗೆ ಕೊಟ್ಟಾರ ಮಾಡತ್ತೀಯಲ್ಲ. ಇಲ್ಲೇ ಕಡೆ ಹೋಗ್ತಿದ್ರು ಅವನ ಹೇಳದ ಇಲ್ಲಿ ಇಟ್ಟನ ಇಷ್ಟ. ಅವನ ನೀಟಾಗ ಕಟ್ ಮಾಡಿದ್ನಲ್ಲ ನಮಗಂತೇಳಿ. ಅವನ ನಿನಗಂತ ಹೇಳಿಲ್ಲ, ಅದಕ್ಕೆ ಗಂಟು ಕಟ್ಟಿಟ್ನಿ. ದಾರ ಹುಡ್ಗಾಳೆ ಕಟ್ಟಿಟ್ನಿ ನೋಡ್ದ ನಿನಗೆ ಬೇಕಕ್ಕ ಅಂತೇಳಿ. ಹೌದನ, ಆಯ್ತು ಬಿಡು, ಚಲೋ ಆಯ್ತು ನೋಡುವ. ಮೀನಾ ಏನು ಮಾಡತ್ತಿದ್ಯಾಕ? ಮೀನಾನ ಒಂದೆರಡು ಬಾಂಡೆ ಇತ್ತವ, ಬಾಂಡೆ ತಿಕ್ತಾನಂದ್ಲ. ಅದಕ್ಕೆ ನಾನು ಕಟ್ಟಿಗೆರ ಹೋದ್ರತ್ತಡಿ ಅಲ್ಲಿ ಸ್ವಲ್ಪ ಹೊತ್ಕೊಂತ ಬರ್ತಾನಂತೆ. ಬನ್ನಿ ನೋಡು ಬಂದು ಇಲ್ಲಿ 1 ಗಂಟೆ ಹಾಕಂತ. ನಾನು ಇನ್ನು ಮನೆಗೆ ಗ್ಯಾಸೇ ಇಲ್ಲ, ಹೋಗ್ಬೇಕವ. ಈ ಕಟ್ಟಿಗೆ ಹೊರಸ್ತೀನಿ ತಲೆ ಮೇಲೆ. ಸರಿ ಬಾ. ಯಾಕ ವಜ್ಜೆ ಬಾಳ್ದವ, ಅದರ ನೋಡು ಗಟ್ಟಿ ಹಿಡ್ಕೋಬೇಕು ಮತ್ತೆ ನೀನು. ಅಯ್ಯವ್ವ ಎಷ್ಟು ವಜೆ ಅದ ಅಲ್ಲಿ. ಒಣವಂತೆಲ್ಲ ಹಸಿ ಇದ್ದಂಗೆ ಅದಾವಲ್ಲ ಕಟ್ಟಿಗೆ. ಅಯ್ಯಕ್ಕ ಒಣವ ಇವು. ನಿನಗೆ 2 ಗಂಟೆ ಕಟ್ಟಿಟ್ಟೇನ ಅವ್ನು ಕಟ್ಟಿಗೆ. ಅಷ್ಟೊಂದು ಇದ್ರಟ್ಟು ಕಟ್ಟಿಟ್ಟೇನು. ಅದಕ್ಕೆ ಹಂಗೆ ಅನ್ಸತ್ತ ತಗೋವು. ಕಟ್ಟಿಗೆ ವಜ್ಜಿಲ್ಲ ಏನು ಅಗರೆ ಹೂ ಇರ್ತಾವೆ ನಿನಗೆ. ಹುಷಾರಾಗ ಹೋಗ್ಯಾಕದ ಮತ್ತೆ ಎಲ್ಲರ ಬಿದ್ದಿದ್ದೀಯವ. ಮೊದಲ ದಪ್ಪ ಬೇರೆ ಅದೆಯ, ಯಾಕೆ ಬೇರೆ ಜಲ್ದಿ ಬರಂಗಿಲ್ಲ ನೋಡು. ಮನೆ ಮಠ ಬರಲಿಲ್ಲ ನಾನು ಇವತ್ತಕೊಂಡ. ಯವ್ವ ಬ್ಯಾಡ್ ಬಿಡ ಯವ್ವ, ಹೊಕ್ಕನ ಎಲ್ಲಿ ಸುಮ್ಮನೆ ಪಾಪ ನೀನು ಬರ್ತಿ. ಮೊದಲು ಅನ್ನ ಬೇರೆ ಇದನ್ನ ಮಾಡತ್ತಾನ, ಎಲ್ಲಿ ಬರ್ತಿ ತಗೋ. ನಾನು ಹೊಕ್ಕನು. ಸರಿ ಆಯ್ತು ಯವ್ವ, ಹೊತ್ಕೊಂಡು ನಿಂದಾಕಾಗಲ್ಲ. ಮತ್ತೆ ಎಲ್ಲೂ ಬೇರೆ ಬರ್ತದೆ ತಲೆ ಮೇಲೆ ಜಾಸ್ತಿ ಹೊತ್ಕೊಂಡ್ರೆ ಹೊಕ್ಕನಂಗಾರ ನಾನು. ಆಯ್ತು ಹೋಗಿ ಬಾ. ಯವ್ವ ಎಷ್ಟರ ವಜ್ಜೆ ಅದಾವ ಯವ್ವ ಕಟ್ಟಿಗೆ. ಈಕೆ ನೋಡ್ರಿ ಒಣ ಕಟ್ಟಿಗೆ ಅಂತಾಳು, ಇವ್ ನೋಡ್ರಿ ಹಸಿ ಅದಾವು ಉರಿ ಹತ್ತಾವ ಇಲ್ಲೋ. ಹತ್ತಿ ಮೇಲೆ ಗೊತ್ತಾಕತ್ತ ಕಡೆ ಹೆಂಗೆ ಹೊತ್ಕೊಂಡು ಹೋಗ್ತಾಳೆ ಏನು. ಇಷ್ಟಪ್ಪ ಬೇರೆ ಅದಾಳು. ಮನೆ ಮಠ ಬಿಟ್ಟು ಬರ್ತಾನೆ, ನೀವು ಹೊತ್ಕೊಂಡು ಕಾಸ ಬ್ಯಾಡ ಅಂತಾಳು. ಇರ್ಲಿ ಬಿಡ ಕಡೆ, ನಂದು ಭಾಳ ಭಾರಿ ಐತಿ. ಮಾಡ್ರಿ ಅತ್ ನಡಿ ಆ ಕಡೆ. ಹುಷಾರಕ್ಕ. ಸರಿವಾಗಿರ್ಸಕ ಹೋಗಿನ ಕೆಲಸ ಮಾಡ್ಕೋಗ. ನಾನು ಅಕ್ಕನ. ಆಯ್ತಕ್ಕ. ಯವ್ವ ಸಾಕಾಯ್ತವ ಅಲ್ಲಿಂದ ಇಲ್ಲಿ ಮಠ ಕಟ್ಟಿಗೆ ಹಚ್ಕೊಂಡ್ಬರೋರಾಗ. ಶವ ನೀರಲ್ಲಿ ಕಾಸೋದು ಬೇಡ, ಕಟ್ಟಿಗೆ ತರೋದು ಬೇಡ. ಜನ್ಮಕ್ಕ ಎಲ್ಲ ಬೇಸರನ. ಇಳಿಸ್ಬೇಕವ. ಎಷ್ಟು ಅಜ್ಜಿ ಅದಾವು ಕೆಳಗಿಡ್ಬೇಕವ. ನೀನು ತಿಲ ಸಿಕ್ಕಂಗೈತನ ಕಟ್ಟಿಗೆ. ಇಲ್ಲಿ ಬಿಡುವ, ನಾನೆಲ್ಲ ಸಿಕ್ಕತನ ಅನ್ಕೊಂಡು ಚುಚ್ಚಾತಿತ್ತ ಅದ. ಅದಕ್ಕೆ ಸಿಕ್ಕತನ ಮಾಡಿನ ಕಡೆ. ಅಯ್ಯೋ ಈ ಕಡೆ ಇಡತ್ತನಲ್ಲ, ಆ ಕಡೆ ಇಟ್ರೆ ಚಲೋ ಒಟ್ಟು. ಶವ ಈಟ್ನಿ ಸಾಕಾಯ್ತವ. ಮೀನಾ ಒಂದು ಗ್ಲಾಸ್ ನೀರು ತಗೊಂಬನ್ಬೇಕು. ಪಾಪಕ್ಕಿನ ಮುಸುರತಿಗೂ ಅದು ಇಲ್ಲೋ. ಎಲ್ಲ ಮನೆ ಕಸ ಹೊಡೆದು ಹೋಗಂದಿನಿ. ಮನೆ ಎಲ್ಲ ಕಸ ಹೊಡೆದು ಹೋಗ್ಬೇಕಾರ ಅಂದ್ರೆ ಲೇಟ್ ಆಕತಿ. ದೊಡ್ಡದಾಕತಿ ಮನಿ ನೋಡಕ್. ಹಳ್ಳಿ ಮನೆ ಯಾರು ದೊಡ್ಡದಾಕತಿ. 3 ರೂಮ, ಹಾಲು, ಅಡಿಗೆ ಮನೆ, ಮುಂದಿನ ಬಾಗ್ಲ ಎಲ್ಲ ಹೊಡ್ಕೋಬೇಕಲ್ಲ ಪಾಪ. ಸಾಕಾಯ್ತು ನೋಡವ್ವ. ಅಲ್ಲಿಂದ ಇಲ್ಲಿಂದ ತಗೊಂಡ್ಬರೋರಾಗ. ಮೀನಾ ಮೀನಾ ಏನ್ ಮಾಡತ್ತೀವ? ಸ್ವಲ್ಪ ಕುಡಿಯಾಕ ನೀರು ತೊಗೊಂಬಾಯವ್ವ. ಎಲ್ಲಿ ಹೋಗಿದ್ದೆ ಕಮಲವ್ವ? ಆ ಹುಡುಗಿ ಬಾಡಿ ತಿಕ್ಕತ್ತಿದ್ದ, ಅದಕ್ಕೆ ನಾನು ತಗೊಂಡು ನೀರು ಕುಡಿ. ಅಲ್ಲೇ ಕಮಲಿ, ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಗೊಂಬಂದೇನ ಒಬ್ಬಾಕೆ? ಅಲ್ಲ ಎದಕ್ ಬೇಕಾಗೈತಿ ನಿನಗೆ ಈ ವಯಸ್ಸಿನಾಗ ಕಟ್ಟಿಗೆ? ಬ್ಯಾಡ ಅಂದ್ರೆ ಹೀಟ್ರ್ ಐತಿ, ಹೀಟ್ರ್ನ್ಯಾಗ ನೀರು ಕಾಯ್ತಾವ. ಕರೆಂಟ್ ಮ್ಯಾಲ ಬ್ಯಾಡ ಅಂತ ಹೇಳಿ
ಕಡಿಗೆ ತೊಗೊಂಬರಕ್ ಹೋಗ್ಯಾಳ ನೋಡು ಅವ್ ಸಾಕಾಗಂಗಿಲ್ಲ ಏನ ಅಲ್ಲ ಇಂಥ ವಯಸ್ಸಿನ ಕಡಿಗೆ ತರೋದು ಎದಕ್ ಬೇಕಾಗಿತ್ತು ಹಾ ಅಯ್ಯೋ ರೀ ನಾನೇನು ಗುಡ್ಡಕ್ಕೆ ಹೋಗಿರ್ಕಿಲ್ರಿ ಇಲ್ಲೇ ಗಿರ್ಜಕ್ಕ ಅವ್ರ ಮನೆಗೆ ಹೋಗಿದ್ನಿ ಅವ್ರ ಮನ್ಯಾಗ ಕಟ್ಟಿಗೆ ತಂದಿದ್ರಂತ ಅದಕ್ಕೆ ಅಲ್ಲಿ ಕಟ್ಟಿಗೆ ಕಡದಿದ್ರಂತ ಅವನ ಸ್ವಲ್ಪ ನಂಗೆ ಸ್ವಲ್ಪ ತಗಡ್ ಅಂದಿದ್ನಿ ಮೊನ್ನೆ ತೆಗೆದಿಟ್ಟಿದ್ಲ ಅದಕ್ಕೆ ಅವನ ತೊಗೊಂಬರಕ್ಕೆ ಹೋಗಿದ್ನಿ ನೋಡ್ರಿ. ಎಷ್ಟು ಬಾಯಾರಿಕೆ ನಿನಗ ಅಲ್ಲೇ ಸ್ವಲ್ಪ ಗಿರ್ಜಕನ ಮನೆ ನೀರು ಇಸ್ಕೊಂಡ್ ಕುಡಿಬೇಕಲ್ಲ ಅಂತ ಪರಿ ಏನ್ ನೀರ್ ಕುಡಿದ ಇಲ್ಲಿ ಮಟ ಬಂದಿನ ಅಯ್ಯೋ ಇಲ್ಲಪ್ಪ ಮಾರಾಯ ನಾನೇನ ನೀರಡಿಗೆ ಆಗಿರ್ಕಿಲ್ಲ ಅಲ್ಲಿಂದ ಇಲ್ಲಿ ಮಟ ಕಟ್ಟಿಗೆ ಹೊತ್ಕೊಂಬಂದಿಲ್ಲ ಅದಕ್ಕೆ ಸಾಕಾತ ಇಲ್ಲಿ ಸ್ವಲ್ಪ ಅಂತೆ ಕುಂಸಿ ನೀರು ಬೇಕಾಗಿದ್ದು ಅದಕ್ಕೆ ಮತ್ತೆ ಮೀನಾನ್ ಕೇಳಿನಿ ಮೀನಾ ನೋಡ್ರಿ ನೀ ಬಾಂಡಿ ಕಥ ಅಂದಿಲ್ಲ ನೀನ ತೊಗೊಂಬಂದಿದ್ದ ಭಾಳ ಚಲೋ ಆಯ್ತು ಅದಕ್ಕೆ ಕುಡ್ದು ನೀನು ನಾನು ಒಂದು ಗ್ಲಾಸ್ ಫುಲ್ ಕುಡ್ದಂಗ ಹೇಳ್ತಿಲ್ಲ ಯಪ್ಪ ಅರ್ಧ ಗ್ಲಾಸ್ ಕುಡ್ದಿದ್ದ ಸಾಕಾದ ಇಷ್ಟು ಕುಡಿಯೋದಾಗ ಅಂದ್ರೆ ಈಗ ನೋಡ್ರಿ ರಣ ಬಿಸಿಲು ಈ ಬಿಸಿಲ್ನ್ಯಾಗ ಎಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು. ನಾವು ಕುಡಿದಲ್ದ ಗುಬ್ಬಿಗಳಿಗೆ ಮತ್ತು ಪಕ್ಷಿಗಳಿಗೆ ಎಲ್ಲಕ್ಕೂ ನಾವು ಒಂದು ಕಡೆ ನೀರಿಡಬೇಕು ಇಲ್ಲ ಹೊರಗಡೆ ಇರಬೇಕು ಇಲ್ಲಾಂದ್ರೆ ಹಿತ್ತಲಾಗದು ಎಲ್ಲರ ಹಿಂಗೆ ಒಂದು ಮಡ್ಕಿ ಒಳಗರ ಎದ್ರಾಗರ ನೀರಿಟ್ರೆ ಪಾಪ ಅವಕ್ಕೂ ದಾಹ ಆಗಿರ್ತದೆ ನೋಡು ಕುಡಿದು ಹೋಗ್ಬಿಡ್ತಾವೆ ನೋಡ್ರಿ ಅವು. ಅದಕ್ಕಾಗಿ ಏನು ಮ್ಯಾಗ ಎಲ್ಲ ಕಡೆ ನೀರು ಇಡ್ತಾವ ಬರ್ರಿ ಒಂದು ಇದ್ರಾಗ ಇರ್ತಾವಲ್ಲ ಮಗ್ಗ ಇಲ್ಲ ಅಂದ್ರೆ ಪ್ಲೇಟ್ ನಿಂತಾವ ಅಡಿಗೆ ಮಡಿಕೆ ಪ್ಲೇಟ್ ನಿಂತಾವ ಅದ್ರಾಗ ಇಟ್ಟು ಪಾಪ ಕುಡಿದು ಹೋಗ್ತಾವ. ಈಗ ನಮ್ಗೆ ಬಾಯಾರಿಕೆ ಇದ್ರೆ ನಮ್ಗೆ ಎಲ್ಲಿ ನೋಡು ನೀರು ಕುಡ್ದಾಗ ಸಮಾಧಾನ ಆಕತಿ ಹಂಗೆ ಪಾಪ ಲವ್ಕು ಈಗ ಯಾಕಂದ್ರೆ ಎಲ್ಲಿ ನೋಡ್ತೀವಿ ಅಲ್ಲೆಲ್ಲ ನೀರು ಕಡಿಮೆ ಆಗ್ಬಿಡ್ತೈತೆ ಹೊಳೆಗೊಳಾಗ ಕೆರೆಗೊಳದಾಗ. ಅದಕ್ಕಾಗಿ ಏನು ಮಾಡ್ಬೇಕು ಹಿಂಗೆ ನೀರು ಇಟ್ಬಿಟ್ರೆ ಅವು ಸ್ವಲ್ಪ ಕುಡಿದು ಹೋಗ್ತಾವ. ನಾನು ನೋಡ ಅಲ್ಲಿ ಬಕೆಟ್ನ್ಯಾಗ ಇಟ್ಬಿಟ್ಟಿರ್ತಾನ ಬರ್ತಾವು ಕುಡಿತಾವು ಹೋಗ್ತಾವು. ಅಲ್ಲಿ ಹಿತ್ತಲ್ಲ ನೋಡಿದ್ರೆ ಮುಂದಿನ ಭಾಗಲ್ಲ ನೋಡ್ರೆ ಅಲ್ಲೊಂದು ಇಟ್ಬಿಡ್ಬೇಕೇನ ಇಲ್ಲಿ ಹಿತ್ತಲ್ಲ ಏನು ಬಕೆಟ್ ಇಟ್ಬಿಟ್ಟವ ಕುಡಿತಾವ ಅಲ್ಲಿ ಏನು ಮಾಡ್ಬೇಕು ಸಣ್ಣದ ಇದ್ರಾಗ ಹಾಕಿ ಇಟ್ಬಿಡ್ಬೇಕು ಪಾಪ ಅವು ಕುಡಿದು ಹೋಗ್ತಾವ. ಗುಬ್ಬಿಗಳನ್ನ ಹಕ್ಕಿಗಳನ್ನ ಸಾಕಿನ ಮ್ಯಾಲ ಅದು ನೀ ಹೇಳೋದು ಕರಿನೇ ಐತ್ ಬಿಡು ಪಾಪ ನಾವು ನೋಡ್ರ ಹೇಳ್ತು ಅವು ಕೇಳಾಕ್ ಬರಂಗಿಲ್ಲ ಕುಡಿವಾಲ ಯಾಕಂತ ಅಷ್ಟ ಮಾಡಿದ್ರ ಆತಿನ ಮ್ಯಾಲ ಏನ್ ಬಿಸಿಲು ನೋಡ್ದ ಈಗ ಸಾಯಂಕಾಲ ಆತ ಇನ್ನ ಸಾಯಂಕಾಲ ಆದ್ರೂ ಜಳ ಬಡಿದ್ ಬಿಡುವಾತ್ ನೋಡು ಇವ್ವ ಏನ್ ಬಿಸಿಲು ಅಂತಿದಿ ಬಾಳ ಬಿಸಿಲು ಬಿಡು. ಇಂಥ ಬಿಸಿಲ್ನಾಗ ರೀ ಸ್ವಲ್ಪ ಸಂತೆ ಬೀಜ ಕಟ್ಟಿಬೇಕು ಅನ್ಕೊಂಡವ ಆಮೇಲೆ ಸ್ವಲ್ಪ ಶಾಡಿಗೆ ಇಡ್ಬೇಕು ಅಂತ ಅನ್ಕೊಂಡೇನಿ. ಶಾಡಿಗೆ ಇಲ್ರಿ ಒಂದು ಮದುವೆ ಆಗಿ ಒಂದು ವರ್ಷಕ್ಕೆ ಅವಾಗ ಇಟ್ಟಿತ್ತು ವಾಪಸ್ ಶಾಡಿಗೆನೇ ಇಟ್ಟಿಲ್ರಿ ಅದಕ್ಕೆ ಶಾಡಿಗೆ ಹಪ್ಪಳ ಇಡ್ಬೇಕು ಅನ್ಕೊಂಡೇನ್ರಿ. ಸಾಬುದಾನಿ ರವದ್ದು ಆಮೇಲೆ ಚಕ್ಲಿ ಅಂತಂದ್ರದ ಅಕ್ಕಿವು ಅವು ಚಕ್ಲೇಟ್ ಅದು ಮಾಡ್ತಾವಲ್ಲ ಅವು ಮಾಡ್ಬೇಕು ಅನ್ಕೊಂಡನು ನೋಡೋಣ್ರಿ ಹೆಂಗೋ ಈಗ ಮೀನಾನು ಅದಾಳು ಅವ್ರ ಮಮ್ಮಿ ಬರ್ತಾ ಅಂತ ಸೂಟ್ಯಾಗ ಅಷ್ಟ್ರು ಕೂಡ ಇಡ್ಬೇಕು ಅನ್ಕೊಂಡವು. ನೀವು ಸ್ವಲ್ಪ ಅದ್ರಾಗ ಕೈ ಜೋಡ್ಸೊಂದ್ರೆ ಅಲ್ಲೇ ಇಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ. ಅಯ್ಯ ನನ್ನ ಮುದ್ದಿನ ಕಮಲಮ್ಮ ನಿನಗ ನಾನು ಸಹಾಯ ಮಾಡ್ತಿರ್ತೇನೇನು. ಸರಿ ನಡೀರಿ ಪಾಪಕ್ಕೀಗ ಏನಾರ ಹೆಲ್ಪ್ ಮಾಡ್ತಾನೆ ಮೊದ್ಲ ಈಗ ಎಷ್ಟು 7 ಬಿದ್ದತಿ ಇನ್ನೊಂದು 3 ತಿಂಗಳಾದ್ರೆ ನಮ್ಮ ಮನೆಗೊಂದು ಮೊಮ್ಮಗು ಬರ್ತದೆ ಸಣ್ಣದ ಕುಯ್ 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 ಅಂತೆಲ್ಲ ಆ ಕಡೆ ಓಡಾಡ್ಕೊಂತ ಇರ್ತತಿ ನಮಗೂ ಆರಾಮ್ ನೋಡ್ಕೊಂತ ಕುಂದ್ರಕಾಕತಿ ನಡಿ ಹೋಗೋಣ. ಹೌದು ಇನ್ನೊಂದು 3 ತಿಂಗಳು ಉಳಿತಲ್ಲ ಕ್ಲಾಸ್ ತಾಯಿಲಿ ನಾನು ಹಿಡ್ಕೊತೀನಿ ಹಗುರ ಹೇಳು ಮ್ಯಾಲ ನಡೀರಿ ನಿನಕ ಇನ್ನೂ ಆಗಿಲ್ಲ ಬಾಂಡೆ ಅಯ್ಯೋ ಆಗಿದ್ದು ರೀ ಅದಕ್ಕೆ ಬುಟ್ಟಿ ಎತ್ಕೊಂಡು ಹೊಂಟೀನಿ ಚರಿಗೆ ಬಿದ್ದರೆ ಇದು ಅದಕ್ಕೆ ಜರ ಕೈ ಚಾರಿ ಬಿದ್ದು ಬಿಡ್ತೀರಿ ಅದಕ್ಕೆ ಎಲ್ಲಿ ಏನಾಗೈತಿ ಅಂತೆ ನೋಡ್ತೇನೆ ರೀ ದಾತಿ. ಅಯ್ಯೋ ಅಗರು ಆ ಕಾಲು ನಾವದ ಬಿದ್ರಿ ಏನು ಮಾಡ್ತಿದ್ದಿ ಮಗಳ. ಇಲ್ರಿ ನೋಡತ್ತಿ ಏನಾಗಿಲ್ರಿ ಸ್ವಲ್ಪ ಇದು ಒಳಗೆ ಹೋದಂಗೆ ಆಯ್ತತಿ ಏನು ಅನ್ಕೋಬೇಡ್ರತ್ತಿ ಬುಟ್ಟಿ ಒಯ್ಯತ್ತೀನಿ ರೀ ಎಲ್ಲ ಅದು ರಟ್ಟಿ ಅತ್ತಿ ಕೊಡೋದು ಎಲ್ಲ ಒಳಗಿಟ್ಟು ಬನ್ರಿ ಹೋಗಿ ಇನ್ನು ಬುಟ್ಟಿ ಎಲ್ಲ ಒಳಗಿಟ್ಟು ಬನ್ನಿ ಇದೊಂದು ಬಾಂಡೆ ಬುಟ್ಟಿ ನೀರು ಬಸದ್ಮ್ಯಾಗ ಹೋದ್ರಾತು ಆ ಕಡೆ ಇಟ್ರಾಯ್ತಂತ ಈ ಕೆಲಸ ಹೇಳತ್ತೀನಿ ರತಿ ಇದು ಕೆಳಗೆ ದಪ್ಪ ಅಂತ ಬಿತ್ರಿ ಅದಕ್ಕೆ ಎಲ್ಲಿ ಅಗಿತಾನಂತೆ ನೋಡತ್ತೀನಿ ರತಿ. ಹೌದನ್ನ ಭಾಳ ಅದಾವ ಒಂದು 2 ಅದಾವಂದಿ ನೋಡ್ರಿ ಇಷ್ಟ ಅದಾವಲ್ಲ ಮತ್ತೆ ಬಾಂಡೆ ನಾನು ತೊಳಿತಿದ್ನಲ್ಲ. ಅಯ್ಯತಿ ಎಷ್ಟು ಐತಿ ಒಂದು ದಿವಸ ಅದಾವ್ರಿ ಅನ್ರಾಗ ಅಕ್ಕವ್ರಿ ನಾನು ಮನೆಯೆಲ್ಲ ಕಸ ಹೊಡೆದು ಒರೆಸೀನ್ರಿ ಸ್ವಲ್ಪ ಒರೆಸ್ಬಾರ್ದು ಅನ್ಕೊಂಡಿದ್ದೀನಿ ರೀ ಮತ್ತು ಅದೆಲ್ಲ ಹೋಳಿಗೆ ಅಲ್ಲೇ ಇಲ್ಲಿ ಚೆಲ್ಲಿದ್ರಲ್ರಿ ಎಲ್ಲ ಸ್ವಲ್ಪ ರಾಡಿ ಆದಂಗೆ ಆಗಿದ್ರೆ ನನಗೆ ನೋಡೋಕ್ಕಾಗಲಿಲ್ಲರತಿ ಅದಕ್ಕಾಗಿ ಎಲ್ಲ ಕಸ ಹೊಡೆದು ಒರೆಸಿ ಬಂದು ಬಾಂಡಿ ತಿಕ್ಕುರಾಗ ಈ ಟೈಮ್ ಮಾತ್ರತಿ ಗ್ಯಾಸ್ ಕಟ್ಟಿದೆಲ್ಲ ಒರೆಸ್ಕೊಂಡ್ರೆ ಅದಕ್ಕಾಗಿ ಲೇಟ್ ಆದ್ರತಿ. ಅಯ್ಯವ್ವ ಅಲ್ಲ ಇಂಥ ಟೈಮ್ ಅದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ನೀನು ಒಟ್ಟ ಸುಮ್ಮನೆ ಇರಲ್ಲ ನೋಡುವ ಹುಡುಗಿ. ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೇಳೋದು ಒಂದೇ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಅವರು ಕೂಡ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಒಬ್ಬರು ಸಿಸ್ಟರ್ ಹೇಳಿದರು
ರಾಜು ಮತ್ತು ಪಾಂಡುರಂಗ ಅವ್ರ ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳಿ ಇಬ್ಬರು ಸೇಮ್ ಸೇಮ್ ಇದ್ದಾರೆ. ಬಟ್ ಡ್ರೆಸ್ಸು ಒಂದೇ ಥರ ಆದರೆ ಗೊತ್ತಾಗಲ್ಲ ಅಂತ ಹೇಳಿ. ಹೌದು, ಬಟ್ ನಾನು ತೊಗೊಂಡಿರೋವಂಥ ಒಂದು ಕಾರ್ಟೂನ್ಸ್ ಅಲ್ಲಿ ಇಷ್ಟೇ ಅಂತ ನಾವು ಅದಕ್ಕೆ ಪೇ ಮಾಡಿರ್ತೀವಿ. ಅದು ಅಷ್ಟೇ, ಅದರಲ್ಲಿ ಡ್ರೆಸ್ ಚೇಂಜಸ್ ಬರಲ್ಲ. ಸೊ ಹಾಗಾಗಿ ಚೇಂಜ್ ಮಾಡೋಕ್ಕಾಗಲಿಲ್ಲ. ಏನೋ ಬೇಜಾರು ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ವಿಡಿಯೋಸ್ದಲ್ಲಿ ಏನಾದರೂ ಬಂದರೆ ಆ ರೀತಿ ನಾನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತರುಣ್ ಅವ್ರದ್ದು ಮಾತ್ರ ಚೇಂಜ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅವ್ರದ್ದು ಹಾಗೇ ಇರುತ್ತೆ. ಅವ್ರದ್ದು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಮುಂದೆ ನೋಡ್ತೀನಿ, ಚೇಂಜ್ ಮಾಡೋದಕ್ಕೆ ಬಂದರೆ ಮಾಡ್ತೀನಿ. ದಾರಿ ತಪ್ಪಿದ ಮಗ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೋ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಮೀನಾ, ಇವಾಗ ತಿನ್ನಾಗ ಏನಾರ ತಿನ್ಬೇಕನ್ಸಾತಿವ? ಏನು ತಿನ್ಬೇಕನ್ಸಾತಿ? ನಿಂಗೆ ಏನು ತಿನ್ಬೇಕನ್ಸಾತಿ ಹೇಳು, ನಾನು ಮಾಡಿಕೊಡ್ತೇನಂತ. ಈ ಟೈಮ್ದಾಗ ಅದು ಇದು ತಿನ್ಬೇಕಂತ ಭಾಳ ಅನಿಸ್ತವ. ನೀನು ನೋಡಿದ್ರೆ ಏನು ಕೇಳಂಗೇ ಇಲ್ಲಲ್ಲ. ಯಾಕ ನಿಮ್ಮ ಅವ್ವನಾದ್ರೂ ಅಷ್ಟೇ ಕೇಳ್ತೀಯೇನ? ನಮ್ಮನ್ನಾದ್ರೂ ಕೇಳಾರಿಲ್ಲಲ್ಲ ನೀನು? ಅಯ್ಯೋ ಹಂಗೇನಿಲ್ರೈತಿ. ನನಗೊಂದ್ಸರಿ ಮಾವಿನಕಾಯಿ ತಿನ್ಬೇಕಂತ ಅನಿಸ್ತು. ಹೆಂಗೋ ನಮ್ಮ ಮಿತ್ತಲಾಗ ಇದ್ವಲ್ರಿ, ಅವನ ಸ್ವಲ್ಪ ಮಾವಿನಕಾಯಿ ಹಂಚ್ಕೊಂಡು ಅದಕ್ಕೆ ಉಪಕಾರ ಹಾಕೊಂಡು ತಿಂತಿದ್ದನ್ರತಿ. ಈಗ ಏನು ಮಾಡ್ಬೇಕ್ರಿ ಅತಿ? ಹೀಗೆ ಏನು ತಿನ್ಬೇಕಂತ ನನಗೆ ಅನ್ಸಾತಿಲ್ರಿ. ಅನಿಸಿದ್ರೆ ನಿಮ್ಗೆ ಹೇಳ್ತೇನ್ರತಿ, ಮಾಡಿಕೊಡುವಂದ್ರೆ ಅದೇ. ಯವ್ವ, ನಮಗೆ ಹೋಟೆಲಿದ್ದಾಗ ಅನ್ನ ತಿನ್ನಬೇಕು. ಅವ ಇವು ಗಾಡಿ ಇರ್ತಾವಲ್ಲವ, ಅದ್ರಾಗಿನ್ನು ಮಟ್ಟಿ, ಆ ಮಟ್ಟಿ ತಿಂತಿದ್ದು ಒಂದೊಂದು ಸರಿ ಅಂತೂ ಈ ಇಡ್ಲಿ ಅದಾವಲ್ಲ, ನೀರುವಲಿ ಹೋಗಿನು ಕಟಿಯು, ಅವು ಇಡ್ಲಿ ತಿಂತಿದ್ದು ನಾವು ಗೊತ್ತೈತಿ. ಅಂಥವೆಲ್ಲ ತಿನ್ಬೇಕು ಅನಿಸ್ತೇವ ನಮಗೆ. ಅದಕ್ಕೆ ನಿನಗೇನು ಅನಿಸಿಲ್ಲ ಅಂತ ಕೇಳಿದ್ ನಾನು. ಅಯ್ಯೋ ಅತ್ತಿ, ನೀವು ಅಂಥವೆಲ್ಲ ತಿಂತಿದ್ರಿ? ಇಲ್ರಿ ಅತ್ತಿ, ನನಗೇನು ಹಂಗೆ ತಿನ್ಬೇಕಂತ ಅನ್ಸಾತಿಲ್ಲತ್ತಿ. ಬೇರೆ ಏನಾರ ತಿನ್ಬೇಕನ್ಸತ್ತಾರೆ ಹೇಳ್ಯಾರ, ಹೇಳ ನೋಡುನು. ಮನ್ಯಾಗ ಮಾಡು ಅಂತದಿದ್ರೆ ಮಾಡೋನು, ಇಲ್ಲಂದ್ರೆ ಹೊರಗಡೆಯಿಂದ ತರಿಸಿರ ಕೊಡ್ತಾನ. ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಯಾಕಂತೀವ? ಏನಾರ ಬೇಕಂದ್ರೆ ಕೇಳ. ನಾನು ನಿಮ್ಮ ತಾಯಿ ಇದ್ದಂಗಲ್ಲೋ, ಯಾಕೆ ಅಷ್ಟು ಇದನ್ನು ಮಾಡ್ತೀನಿ? ಮುಜುಕರ ಪಟ್ಕೊಳಕ ಹೋಗ್ಬೇಡ ನೀನು ಯಾವತ್ತು. ನಾನು ಒಳ್ಳೆ ಹೇಳ್ತಾನೆ ನಿನಗೆ. ಇಲ್ಲ ಅತ್ತಿ, ತಿನ್ಬೇಕನ್ಸಿದ್ರೆ ಹೇಳ್ತೀನಿ ರತಿ, ಏನಿಲ್ಲ. ನಿನ್ನೆನೇ ಹೋಳಿಗೆ ಅದು ತಿಂದು ಅಲ್ರತಿ, ಇವತ್ತೇನು ತಿನ್ಬೇಕಂತ ಅನ್ಸತ್ತಿಲ್ಲ ರತಿ. ನಿಮಗೆ ಏನಾದರೂ ಬೇಕನ್ರತಿ? ಏನೋ ಅನ್ನತ್ತಿದ್ರಿ, ಮತ್ತು ನನ್ನ ವಿಷಯ ತೆಗೆದ್ರಿ, ಏನಾರ ಬೇಕ್ರತಿ? ನನಗೆ ಇವು ತಿನ್ಬೇಕನ್ಸಾತಿವ, ಒಗ್ಗರ್ನಿ ಅದು ಏನಂತಾರಲ್ಲ, ಅದು ನಮ್ಮ ಸೈಡ್ ರಾಯಚೂರು ಸೈಡ್ ಎಲ್ಲ ಮಂಡಳ ಒಗ್ಗರ್ನಿ ಅಂದ್ರೆ ಫೇಮಸ್ ಅಂತ. ಅದಕ್ಕಾಗಿ ಅದನ್ನು ತಿನ್ಬೇಕಂತ ಅನ್ಸಾತಿ. ಮಾಡೋಣ, ಈಗ ಮಾಡೋಣ ಸಾಯಂಕಾಲ ಮಾಡೋಣ. ಮಂಡಳ ಒಗ್ಗರ್ನಿ ಅದ್ರ ಜೊತೆ ಬಜ್ಜಿ ತಿನ್ನಕತ್ರ ಹೆಂಗಿರ್ತೈತಲ್ಲ, ಹಾ ಸೂಪರ್ ಆಗಿರ್ತೈತಿ. ಅವನ್ನೆಲ್ಲ ಗಟ್ಟಿ ಚುಮ್ಮರಿ ಎಲ್ಲ ನೀರಾಗ ದೋಸಿ, ಅವ್ನ ನೆನದ ಮ್ಯಾಗ ಉಳ್ಳಾಗಡ್ಡಿ ಟೊಮೆಟೊ, ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅದೆಲ್ಲ ಮೆತ್ತಗ ಆದ್ಮೇಲೆ ಸ್ವಲ್ಪ ಹಾಲು ಹಾಕಿ ಅದು ಚಂದಗೆ ಕೊತ್ತ ಕುದಿಬೇಕು. ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು, ಕೊತ್ತಂಬರಿ ಎಲ್ಲ ಜಾಸ್ತಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ, ಆಮೇಲೆ ಅದು ನೆನೆಸಿರುವಂಥ ಒಂದು ಚುಮ್ಮರಿನ ಅದಕ್ಕೆ ಹಾಕಿ ಎಲ್ಲ ಚಂದಾಗ ಮಿಕ್ಸ್ ಮಾಡಿ ಅದಕ್ಕೆ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೈಡ್ಗೆ ಮಿರ್ಚಿ ಇಟ್ಕೊಂಡು ತಿನ್ನಾಕತ್ರ ಏನು ಮಸ್ತ್ ಇರ್ತೈತಿ ಮೀನಾ. ಬಾಯಾಗ ನೀರ ಬರ್ತಾವ ನೋಡಿವ. ಅಯ್ಯೋ ಹೌದು ರತಿ, ನೀವು ಹೇಳೋದು ನೋಡಿದ್ರ ನಮಗೂ ತಿನ್ಬೇಕಂತ ಅನ್ಸಕತ್ತಲ್ಲ ರತಿ. ಸರಿ ರತಿ, ಮಾಡೋಣ ರತಿ ಇವಾಗ. ರಾತ್ರಿ ಊಟಕ್ಕೆ ಅದನ್ನೇ ಮಾಡಿಬಿಡೋಣ ತಗೋಂಗಾರ, ಯಾಕಲ್ಲ ಸುಮ್ಮನೆ. ಸರಿ ರತಿ, ನೀವು ಹೇಳಿದ್ಮೇಲೆ ಅಷ್ಟೇ ಮಾಡಿದ್ರಾಯ್ತು ರತಿ. ನನಗೂ ಅದನ್ನು ಕೇಳಿ ನೀವು ಹೇಳೋದು ಕೇಳಿರೋ ಬಾಯಾಗ ನೀರು ಬರಾಕತ್ತು ರತಿ. ಯವ್ವ, ನಿಂದು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದವಲ್ಲ, ಈಗ ಎಷ್ಟು ತಿಂಗಳು ಆತ ಸ್ಕ್ಯಾನಿಂಗ್ ಮಾಡಿಸಿ? 3 ತಿಂಗಳು ಆತನ? ಮತ್ತು ಹೋಗ್ಬೇಕು ಏನಾಯ್ತು ಸ್ಕ್ಯಾನಿಂಗ್? ಈಗ ತರುಣಿಗೆ ಹೇಳ್ಬೇಕಲ್ಲ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಂತೇಳಿ. ಹೌದ್ರಿ ಅತ್ತಿ, 2 ತಿಂಗಳು ಆಯ್ತು ಅತ್ತಿ. ಇಲ್ಲ ಅತ್ತಿ, ಕರೆಕ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ. ಹಾಗೇನಿಲ್ಲ ಅತ್ತಿ, ಅವ್ರು ಕರ್ಕೊಂಡು ಹೋಗ್ತಾರಲ್ಲ, ಅದೇ ನನಗೆ ಖುಷಿ ಐತಿ ಅತ್ತಿ. ನನಗೆ ಪಾಪುನ ಯಾವಾಗ ನೋಡ್ತೀನೋ ಅಂತ ಅನ್ಸಾಕತ್ಬಿಟ್ಟತ್ತತಿ. ಗಂಡು ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ, ಯಾವ್ದಾರ ಆಗ್ಲಿವ, ಯಾವ್ದಾದ್ರೂ ಸರಿ ನಮಗೆ. ಗಂಡರ ಆಗಲಿ ಹೆಣ್ಣರ ಆಗಲಿ ಯಾವ್ದಾದ್ರೇನ, ಎಲ್ಲ ಮಕ್ಕಳ ಅಲ್ಲ. ನಿಮ್ಮಂತ ಅತ್ತಿ ಸಿಗಾಗ ಪುಣ್ಯ ಮಾಡೇನ್ರತಿ ನಾನು. ಒಬ್ಬೊಬ್ರು ಇರ್ತಾರತಿ, ಅಯ್ಯೋ ನಮಗೆ ಗಂಡು ಮಗುನ ಬೇಕು, ನಮಗೆ ಗಂಡು ಮಗುನ ಬೇಕಂತಿರ್ತಾರತಿ. ಹೌದವಾ, ಆಗಿನ ಕಾಲ ಮಂದಿ ಹಂಗೆ ಬರೀ ಗಂಡು ಮಕ್ಕಳು ಅಂತೀರ. ಈಗೇನ ಗಂಡು ಮಕ್ಕಳು ಒಂದ ಹೆಣ್ಣು ಮಕ್ಕಳು ಒಂದ, ಎಲ್ಲಕ್ಕೂ ಅಷ್ಟೇ ಇದೆ ಇವಾಗ. ಹೆಣ್ಮಗಳು ಬಂದ್ರಣ ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಆಕತಿ. ನಮಗೆ ಹೆಣ್ಣಾದ್ರೆ ಚಲೋ ನೋಡಿ ಮೀನಾ. ಹೌದ್ರತಿ, ನನಗೂ ಹೆಣ್ಮಗು ಅಂದ್ರಣ ಭಾಳ ಇಷ್ಟ ರೀತಿ. ಹೆಣ್ಮಗು ಆದ್ರೆ ನನಗೆ ಅದಕ್ಕೆ ಆ ರೀತಿ ರೆಡಿ ಮಾಡಬೇಕು, ಈ ರೀತಿ ರೆಡಿ ಮಾಡಬೇಕು ಅನ್ನೋ ಆಸೆ ಐತ್ರತಿ. ಗಂಡು ಮಗು ಹುಟ್ಟಿದ್ರು ಅದಕ್ಕೆ ಯಾವಾಗಲೂ ಅದೇ ಡ್ರೆಸ್ಸು, ಅದೇ ಪ್ಯಾಂಟು, ಅದೇ ಡ್ರೆಸ್ಸು, ಅದೇ ಚಡ್ಡಿ, ಅದೇ ಬನೇನು, ಇದೇ ರೀತಿ ಬರೇ. ಅದು ಬಿಟ್ಟು ಅವು ಬೇರೆ ಏನು ಇರ್ತದ್ರಿ? ಹೆಣ್ಮಕ್ಳಿಗೆ ಆದ್ರೆ ಫ್ರಾಕು, ಚೂಡಿದಾರ, ಜೀನ್ಸು, ಶಾರ್ಟ್ ಡ್ರೆಸ್ಸು, ಸೀರೆ ಉಡೋದು, ಲಂಗ ಫುಲ್ಲು ಫ್ರಾಕು, ಎಷ್ಟು ಥರ ವೆರೈಟಿ ಐತಿ. ತುಂಬ ಚೆನ್ನಾಗಿ ವೆರೈಟಿ ಇರ್ತಾವೆ. ಇವನ್ನೆಲ್ಲನೂ ನನ್ನ ಮಗಳಿಗೆ ಹಾಕಿ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋ ಆಸೆ ಐತಿ ನನಗೆ. ಗಂಡು ಮಗು ಆದ್ರೆ ಬರೀ ಅವೇ ಅಲ್ರಿ ಅತ್ತಿ. ಅವು ಬಿಟ್ಟರೆ ಬೇರೆ ಯಾವ ರೀತಿ ಡ್ರೆಸ್ ಇರ್ತಾರೈತಿ ಅವ್ರಿಗೆ? ಸೂಟು,
ಅವೇ ಜುಬ್ಬಾ ಪೈಜಾಮು, ಅವೇ ಪ್ಯಾಂಟು, ಅವೇ ಶರ್ಟು ಇಷ್ಟೇ ಇರೈತಿ. ಅದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಅವರಿಗೆ. ಹೌದು ಮೀನಾ, ನೀ ಹೇಳೋದು ಕರ್ನನ ಐತಿ. ಬರೇ ಅವರ ಅವ ಅವ್ರಿಗೆ ಅವು ಬಿಟ್ಟು ಕಲರ್ ಕಲರ್ ಅದ್ರಾಗ ವೆರೈಟಿ ವೆರೈಟಿ ಅಷ್ಟ ನೋಡಿ. ಅದ್ರಾಗ ಮತ್ತು ನಮ್ಗಿಂತ ಕಾಸ್ಟ್ಲಿಗಳು ಬೇರೆ ಅವರು. ನಮ್ಮ 1000 ರೂಪಾಯಿ ಕೊಟ್ಟು ಸಾಡಿ ಬರ್ತಾವು, ಅವ್ರಿಗೆ ಏನಿಲ್ಲ ಅಂದ್ರೆ 2000 ರೂಪಾಯಿ ಬೇಕು ಪ್ಯಾಂಟ್ ಹಂಗೆ ತೊಗೊಳಾಕ. ನೋಡು ಹೆಂಗೈತಿ ಇವನ. ಮೂರೈತಿ. ಸರಿ ಸರಿ ನಾನು ಇವ್ನ ಬಾಂಡೆ ಬುಟ್ಟಿ ತೊಗೊಂಡು ಹೋಗ್ಬೇಕಿದ್ರೆ ಸ್ವಲ್ಪ ನಟ ಕಸ ಬಳದ್ ಬರ್ತಾನೆ ಕಡೆ. ಅಯ್ಯಯ್ಯಯ್ಯ ಬೇಡ ಐತಿ, ನಾನು ಬಳಿತೇನ್ರಿ. ಅತಿ ಇವನ್ನ ಬೇಕಾರೆ ನೀವು ಒಯ್ರೈತಿ, ನಾನು ಕಸ ಹೊಡ್ಕೊಂಡು ಬರ್ತೇನ್ರಿ. ಪಾಪ ನಿಮ್ಗೆ ಯಾಕ್ರೈತಿ? ಬ್ಯಾಡ ತಗೊಂಬಿ, ನಾನು ಹೊಡಿತಾನು ಹೋಗು ರೀತಿ. ನಾ ಹೊಡಿತೇನೆ, ನೀವು ತೊಗೊಂಡು ಹೋಗ್ರೈತಿ. ಅದಕ್ಕಾಗಿ ನಾನು ಇಲ್ಲಿ ನಿಂತೇನ್ರಿ. ಸ್ವಲ್ಪ ನೀರು ಬಸದ ಮೇಲೆ ನಾನು ಕಸ ಹೊಡೆದು ಬಂದ್ರಾಯ್ತು ಅಂತೇಳಿ. ಇಲ್ಲಾಂದ್ರೆ ಪಾಚಿ ಕಟ್ಬಿಡ್ತೈತಿ ಮತ್ತು ಕಾಲದು ಜಾರ್ತಾವ್ರಿ. ಅದಕ್ಕೆ ನಾವು ದಿನ ಅವಾಗಿಂದ ನೀರು ಹೊಡೆದು ಬಿಟ್ರೆ ಇಷ್ಟು ಇದೇ ಇರಂಗಿಲ್ಲ ರೀತಿ. ಅದಕ್ಕೆ ರೀತಿ ನೀವು ಹೋಗ್ರೈತಿ ತೊಗೊಂಡೆ, ನಾನು ಹೊಡ್ಕೊಂಡು ಬರ್ತೇನೆ ರೀ. ಸರಿ ಆಯ್ತು.